ನಾವು ವಯಸ್ಸಾಗುತ್ತಾ ಹೋದಂತೆ ನಮ್ಮ ಸ್ಮರಣಶಕ್ತಿಯಲ್ಲಿ ಸಣ್ಣ ಬದಲಾವಣೆಗಳು ಆಗುತ್ತಿರುವಂತೆ ಅನಿಸುತ್ತದೆ. ಕೆಲವೊಮ್ಮೆ ಒಂದು ಕೊಠಡಿಗೆ ಹೋದ ಮೇಲೆ ಏಕೆ ಹೋದ್ವೋ ಎಂಬುದೇ ಮರೆತು ಹೋಗುತ್ತದೆ, ಅಥವಾ ಪರಿಚಿತ ವ್ಯಕ್ತಿಗಳ ಹೆಸರನ್ನು ನೆನಪಿಸಿಕೊಳ್ಳಲು ಕಷ್ಟವಾಗುತ್ತದೆ. ಇಂತಹ ಸಂದರ್ಭಗಳು ಆತಂಕ ಉಂಟುಮಾಡಬಹುದು, ಆದರೆ ಇವು ಸಾಮಾನ್ಯವಾದವು ಮತ್ತು ಸಹಜವಾದವು. ಇದರಿಂದ ನಮ್ಮ ಮೆದುಳು ದುರ್ಬಲವಾಗಿದೆ ಎಂಬುದಲ್ಲ. ವಾಸ್ತವದಲ್ಲಿ ನಮ್ಮ ಮೆದುಳಿಗೂ ನಮ್ಮ ದೇಹದಂತೆಯೇ ನಿರಂತರವಾದ ಆರೈಕೆ ಅಗತ್ಯವಿರುತ್ತದೆ. ಸಂತೋಷಕರ ಸಂಗತಿ ಏನೆಂದರೆ, ಸ್ಮರಣಶಕ್ತಿಯನ್ನು ಹೆಚ್ಚಿಸಲು ಕಷ್ಟಕರ ವಿಧಾನಗಳು ಇಲ್ಲ, ದುಬಾರಿ ಚಿಕಿತ್ಸೆಗಳು ಬೇಕಾಗಿಲ್ಲ. ಪ್ರತಿದಿನ ಮೆದುಳನ್ನು ಬಳಸುವುದೇ ಅದನ್ನು ಬಲಪಡಿಸುವ ಸರಳ ಮಾರ್ಗ. ಒಂದು ಸಣ್ಣ ಅಭ್ಯಾಸವನ್ನು ನಿತ್ಯ ಪಾಲಿಸಿದರೆ ಗಮನಶಕ್ತಿ, ನೆನಪು ಮತ್ತು ಚಿಂತನೆ ಹೆಚ್ಚು ಸುಧಾರಿಸುತ್ತದೆ. ನಾವು ಯೋಚನೆ ಮಾಡುತ್ತಿದ್ದಾಗ, ಕಲಿಯುತ್ತಿದ್ದಾಗ, ಅಥವಾ ಹೊಸ ವಿಷಯಗಳ ಬಗ್ಗೆ ಆಸಕ್ತಿ ತೋರಿಸುತ್ತಿದ್ದಾಗ, ಮೆದುಳಿನ ಕೋಶಗಳ ನಡುವೆ ಬಲವಾದ ಸಂಪರ್ಕಗಳು ನಿರ್ಮಾಣವಾಗುತ್ತವೆ. ಈ ಸಂಪರ್ಕಗಳು ಮಾಹಿತಿಯನ್ನು ಸುಲಭವಾಗಿ ಹರಿಯಲು ಸಹಾಯ ಮಾಡುತ್ತವೆ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತವೆ. ವಯಸ್ಸು ಹೆಚ್ಚಾದರೆ ಸ್ಮರಣಶಕ್ತಿ ಕುಗ್ಗಬೇಕು ಎಂಬುದು ಸತ್ಯವಲ್ಲ. ನಮ್ಮ ಜೀವನ ಶೈಲಿಯೇ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮನಸ್ಸನ್ನು ಚುರುಕಾಗಿಟ್ಟುಕೊಳ್ಳುವ ಅಭ್ಯಾಸಗಳನ್ನು ಬೆಳೆಸಿಕೊಂಡರೆ, ವರ್ಷಗಳವರೆಗೆ ಮಾನಸಿಕ ಸ್ಪಷ್ಟತೆ ಮತ್ತು ನೆನಪು ಉಳಿಯುತ್ತದೆ. ಹೀಗಾಗಿ ನೆನಪಿಟ್ಟುಕೊಳ್ಳಿ, ನಿಮ್ಮ ಮೆದುಳು ಕ್ಷೀಣಿಸುತ್ತಿಲ್ಲ, ಅದು ಬಳಸಲ್ಪಡುವುದನ್ನು ಕಾಯುತ್ತಿದೆ. ಒಂದು ಸಣ್ಣ ದಿನನಿತ್ಯದ ಅಭ್ಯಾಸ ನಿಮ್ಮ ಮನಸ್ಸನ್ನು ಚುರುಕಾಗಿಯೂ ಆತ್ಮವಿಶ್ವಾಸದಿಂದಲೂ ಇಡುವಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ.